ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಪ್ಪ ವಿಷಯ ಅಂತಂದ್ರೆ, ನಾವು ಮೂವಿಗೆ ಹೋಗಿದ್ವಿ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಪಾಪುನ ಕರ್ಕೊಂಡು ಹೋಗಿದ್ದು. ತುಂಬಾ ದಿನ ಆಫ್ಟರ್ ಲಾಂಗ್ ಟೈಮ್, 3 years ಆದ್ಮೇಲೆ ನಾನು ಹೋಗಿದ್ದು. ಪಾಪುನ ಮಾತ್ರ ಇದು ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದು. ಯಾಕಂದ್ರೆ ನಾವು ದೇವ್ರ ಸಿನಿಮಾ ತೋರಿಸ್ಬೇಕು ಅಂತಾನೆ ಕರ್ಕೊಂಡು ಹೋಗಿದ್ವಿ, ಇರುಮುಡಿ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ. ಅಪ್ಪ ಮಗಳು ಬಾಂಧವ್ಯ ಹೇಗಿರ್ಬೇಕು ಅನ್ನೋದು ಆ ಮೂವಿಯಲ್ಲಿ ತುಂಬಾ ಕ್ಲಿಯರ್ ಕಟ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಅಂಡ್ ನನ್ಗಂತೂ ತುಂಬಾ ಖುಷಿ ಆಯ್ತು. ಫಸ್ಟ್ ಹಾಫ್ ಅಂತೂ ಫುಲ್ ಕಾಮಿಡಿ ಇರುತ್ತೆ, ತುಂಬಾ ನಗ್ತೀರಾ. ಸೆಕೆಂಡ್ ಹಾಫ್ ಫುಲ್ಲು ಅಳ್ತೀರಾ. ರವಿ ತೇಜಸ್ ಸರ್ ಅವ್ರ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಅಂಡ್ ಅವ್ರ ಮೂವಿ ತುಂಬಾ ಚೆನ್ನಾಗಿರುತ್ತೆ. ನಾವು ಯಾರ್ಯಾರು ಹೋಗಿದ್ದೀವಿ ಅಂದ್ರೆ, ನಾನು, ನಮ್ಮ ಮನೆಯವರು, ನಮ್ಮ ಪಾಪು ಅಂಡ್ ನಮ್ಮ ಅಂಕಲ್ ಕೂಡ ಬಂದಿದ್ರು. ನಾವು ಮೂವರು ಹೋಗಿದ್ವಿ. ಮೂವರಲ್ಲಿ ಒಬ್ರು ಕೂಡ ಹಳದಂಗಿರ್ಲಿಲ್ಲ. ಮೂವರು ಹತ್ತಿದ್ವಿ. ಅಷ್ಟು ಎಮೋಷ್ನಲ್ಲು ಅಪ್ಪ ಮಗಳು ಬಾಂಧವ್ಯ. ಅಂಡ್ ಅದನ್ನ ನೋಡಿದ ತಕ್ಷಣ ನನ್ಗೆ ನನ್ನ ಮಗಳೇ ತುಂಬಾ ನೆನಪಾದ್ಲು. ತುಂಬಾ ಚೆನ್ನಾಗೈತೆ ಮೂವಿ ಮಾತ್ರ. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಎಲ್ಲಾರು ಹೋಗಿ ಥಿಯೇಟರ್ ಅಲ್ಲೇ ನೋಡಿ. ಆ ತುಂಬಾ ಚೆನ್ನಾಗಿದೆ ಮೂವಿ. ಓದೋರೆಲ್ಲಾನು ಅಷ್ಟೇನೆ, ಫಸ್ಟ್ ಹಾಫ್ ಫುಲ್ಲು ನಗ್ತೀರಾ, ಸೆಕೆಂಡ್ ಹಾಫ್ ಫುಲ್ಲು ಅಳ್ತೀರಾ. ಆ ತರ ಒಂದು ಸೀನ್ ತುಂಬಾ ಚೆನ್ನಾಗಿದೆ. ಅಂಡ್ ನನ್ನ ಪಾಪುನ ಕೇಳ್ತಾ ಇದ್ದೆ ನಾನು, ಹೇಗಿದ್ಯಮ್ಮ ಮೂವಿ ಅಂತ ಕೇಳ್ತಾ ಇದ್ರೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ಆ ಮೂವಿನೂ ಅಷ್ಟೇನೆ, ನೋಡಕ್ಕೆ 2 ಕಣ್ಣು ಸಾಲದು. ಸಕ್ಕತ್ತಾಗೈತೆ ಮೂವಿ ಮಾತ್ರ. ಇಷ್ಟೇ ನಾನು ಹೇಳೋದು, ಇನ್ನೇನು ಹೇಳಲ್ಲ. ಇದು ರವಿ ತೇಜ ಸರ್ ಅವ್ರದ ಎಂಟ್ರಿ ಸೀನ್ ಮಾತ್ರ ಸಕ್ಕತ್ತಾಗಿದೆ, ಸೂಪರ್ ಆಗಿದೆ ಎಂಟ್ರಿ ಸೀನು. ಆ ಎಂಟ್ರಿ ಸೀನಲ್ಲಿ ಏನು ಕಾರ ನೋಡಿಬೇಡ ಅಂತ ಹೇಳಿ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದ್ದೇ ಇದೆ. ಅಷ್ಟು ಟ್ವಿಸ್ಟ್ ಇದೆ ಅಲ್ಲ, ಎಂಡಿಂಗ್ ವರ್ಗು ಟ್ವಿಸ್ಟ್ ಮೇಲೆ ಟ್ವಿಸ್ಟೇ ಇದೆ. ಎಂಡಿಂಗ್ ಅಲ್ಲೇ ಗೊತ್ತಾಗೋದು ಏನಕ್ಕೆ ಏನು ಯಾರು ಕಳ್ರು ಅಂತ ಹೇಳಿ ಎಂಡಿಂಗ್ ಅಲ್ಲೇ ಗೊತ್ತಾಗೋದು. ಇಷ್ಟೇ ನನ್ನ ಮಾತು. ನಮ್ಮ ಮನೆಯವರ ರಿವ್ಯೂ ತೋರಿಸ್ತೀನಿ, ನೋಡಿ. ಹಲೋ ಕರ್ನಾಟಕ, ನಮಸ್ಕಾರ. ನಾನು ನಿಮ್ಮ ನವೀನ್ ಮಧುಗಿರಿ. ಇವತ್ತು ನಾನು ಫೈನಲಿ ಇರುಮುಡಿ ಸಿನಿಮಾ ನೋಡ್ಕೊ ಬಂದೆ. ಇರುಮುಡಿ ಸಿನಿಮಾ ನೋಡೋದಕ್ಕೆ ಕಾರಣ ನನ್ನ ಮಗಳು. ಓಪನ್ ಆಗಿ ಹೇಳ್ತೀನಿ, ನನ್ನ ಮಗಳು. ಇದಕ್ಕೂ ಮುಂಚೆ ನನ್ನ ಮಗಳಿಗೆ ಒಂದು ಒಳ್ಳೆ ಸಿನಿಮಾ ತೋರಿಸ್ಬೇಕು ಅಂತ ನಾನು, ಅಂದರೆ ಫಸ್ಟ್ ಸಿನಿಮಾ ಆಗಿ ಒಂದು ಇದಕ್ಕಿಂತ ಮುಂಚೆ ನರಸಿಂಹ ಅವತಾರ ಸಿನಿಮಾ ತೋರಿಸ್ಬೇಕಂತ ಅಂದ್ಕೊಂಡೆ. ಆ ಸಮಯದಲ್ಲಿ ನನ್ನ ಮಗಳು ಇನ್ನೂ 1-1.5 ವರ್ಷ ಆಗಿದ್ಲು. ಚಿಕ್ಕ ಹುಡುಗಿ ಅಲ್ವಾ ಅಂತ ಹೇಳ್ಬಿಟ್ಟು ಆ ಸಮಯದಲ್ಲಿ ಆ ಸಿನಿಮಾ ತೋರ್ಸೋಕ್ಕಾಗಿಲ್ಲ. ಈಗ 3 ವರ್ಷಕ್ಕೆ ಬಿದ್ದಿದೆ ನನ್ನ ಮಗಳಿಗೆ. ಈ ಸಮಯದಲ್ಲಾದರೂ ಒಂದು ಒಳ್ಳೆ ಸಿನಿಮಾ ತೋರಿಸ್ಬೇಕಂತ ನಾನು ಅನ್ಕೊಂಡೆ. ನನ್ನ ಅದೃಷ್ಟ, ನಾನು ಅಪ್ಪಟ ಅಯ್ಯಪ್ಪ ಸ್ವಾಮಿಯ ಭಕ್ತ. ಈ ಸಮಯದಲ್ಲಿ ಇರುಮುಡಿ ಸಿನಿಮಾ ಅಂತ ರಿಲೀಸ್ ಆಯಿತು. ನಾನು ಆ ಸಿನಿಮಾ ಈ ಡೇಟ್ ಅನೌನ್ಸ್ಮೆಂಟ್ ಆಗಿದ್ದ ತಕ್ಷಣ ತುಂಬ ಖುಷಿ ಆಗಿದ್ದೆ. ಆ ಸಾಂಗ್ಸ್ ಆಗಿರ್ಬೋದು. ನಾನು ಟೋಟಲಿ ನನ್ನ ಅಯ್ಯಪ್ಪ ಸ್ವಾಮಿ ಭಕ್ತ. ನಾನು ಸಿನಿಮಾ ನೋಡಿಕೊಂಡು, ಅಂದರೆ ಫಸ್ಟ್ ಹಾಫ್ ಸಿನಿಮಾ ನೋಡಿದ್ಮೇಲೆ ಓಕೆ, ಏನೋ ಹೋಗ್ತಾ ಇದೆ ಅಂತ ನನಗೆ ಅನಿಸ್ತು. ಸೆಕೆಂಡ್ ಹಾಫ್ ಮಾತ್ರ ಒಂದು ಎಮೋಷ್ನಲ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು. ಯಾವ ಥರ ಏನಾಗುತ್ತೆ ಏನು ಅಂತ ಒಂದು ಸಿನಿಮಾ ಅಂದರೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದು ಕೂಡ ನನ್ನ ಮಗಳಿಗೆ ಒಂದೊಳ್ಳೆ ಸಿನಿಮಾ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಇರುಮುಡಿ ತೋರಿಸ್ದೆ. ನಾನು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೊರಗಡೆ ಬಂದೆ. ನನ್ನ ವೈಫ್ ಕೂಡ ಅಷ್ಟೇ. ಏನಾಗುತ್ತೆ, ಒಂದು ಸೆಂಟಿಮೆಂಟ್ಗೆ ಕಣ್ಣಲ್ಲಿ ನೀರು ಬರೋದಂತೂ ಗ್ಯಾರಂಟಿ. ಅದ್ರ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ರವಿ ತೇಜ್ ಅವರ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಏನು ಹೇಳಬೇಕು ಅವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಲೆವೆಲ್ ಇದೆ. ತುಂಬ ಚೆನ್ನಾಗಿದೆ. ಇನ್ನೊಂದು ಏನಪ್ಪ ಅಂದರೆ, ರವಿ ತೇಜ ಅವರು ಲೈಫಲ್ಲಿ ತುಂಬ ಲೋ ಬಜೆಟ್ ಮೂವಿ ಅಂದರೆ ಇದೇ ಅನ್ಕೊಂತೀನಿ. ಇರುಮುಡಿ ತುಂಬ ಲೋ ಬಜೆಟ್ ಮೂವಿ. ಈ ಥರ ಅಂದರೆ ಒಂದೇ ಲೊಕೇಶನ್, ಒಂದೇ ಲೊಕೇಶನಲ್ಲಿ ಮಾಡಿದರೆ. ತುಂಬ ಜನ ಆ್ಯಕ್ಟ್ರೆಸ್ ಇಲ್ಲ. ಆ ಥರ ಒಂದೇ ಲೊಕೇಶನಲ್ಲಿ ಮಾಡಿ, ಅಂದರೆ 1 ಮ್ಯಾನ್ ಶೋ ಅಂತಾರಲ್ವಾ ರವಿ ತೇಜ್ ಅವ್ರದ್ದು, ಆ ಥರ. ಅಯ್ಯಪ್ಪ ಸ್ವಾಮಿ ಅವ್ರದ್ದಂತೂ ಸಾಂಗ್ಸ್ ಆಗಿರ್ಬೋದು, ಏನಾಗಿರ್ಬೋದು, ನೆಕ್ಸ್ಟ್ ಲೆವೆಲ್. ಇನ್ನೊಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಪ್ಪ ಮಗಳ ಬಾಂಧವ್ಯ ನೆಕ್ಸ್ಟ್ ಲೆವೆಲ್ ಆಗಿದೆ, ತುಂಬ ನೆಕ್ಸ್ಟ್ ಲೆವೆಲ್ ಆಗಿದೆ. ಅಯ್ಯಪ್ಪ ಸ್ವಾಮಿ ಅವ್ರ ಸಾಂಗ್ಸ್ ಬರ್ಬೋದು, ಒಂದು ಯಾವ ಥರ ಹೆಂಗೆ ಬರಬೇಕು ಅಂತ ತುಂಬ ಡೈರೆಕ್ಟ್ರು ಮಾತ್ರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಅದ್ಭುತವಾಗಿದೆ. ಯಾರು ಕೂಡ ಇದನ್ನು OTTಯಲ್ಲಿ ನೋಡ್ತೀವಿ ಅಥವಾ TVಯಲ್ಲಿ ನೋಡ್ತೀವಿ ಅಂತ ಕಾಯ್ಕೋಬೇಡಿ. ದಯವಿಟ್ಟು ಥಿಯೇಟ್ರಲ್ಲಿ ನೋಡಿದ್ರೆ ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಆದರೆ ತೆಲುಗು ಲ್ಯಾಂಗ್ವೇಜ್ ಬರುತ್ತೆ ಅನ್ನೋರು ಮಾತ್ರ ಇದನ್ನ ನೋಡಿ. ಇಲ್ಲ ಕನ್ನಡದಲ್ಲಿ ಬಿಟ್ಟಿದ್ದಾರೆ ಅಂದರೆ ಕನ್ನಡದಲ್ಲಿ ನೋಡಿ, ತೆಲುಗು ಲ್ಯಾಂಗ್ವೇಜ್ ಬರುತ್ತೆ ಅಂತ ನೋಡಿ. ಇಲ್ಲಾಂದರೆ ನಿಮ್ಗೆ ಅರ್ಥ ಆಗೋದು ಇಲ್ಲ. ಯಾಕಂದರೆ ತೆಲುಗು ಬರೋರ್ಗೆ ಮಾತ್ರ ಈ ಸಿನಿಮಾ ಅರ್ಥ ಆಗುತ್ತೆ.
ಇಲ್ಲಾಂದ್ರೆ ಅರ್ಥ ಆಗಲ್ಲ. ನನಗಂತೂ ತುಂಬ ಎಮೋಷ್ನಲ್ ಆದೆ, ನನಗಂತೂ ಹೋಗ್ಬೇಕಾದ್ರೆ ತುಂಬ ಖುಷಿಯಾಗಿ ಹೋಗ್ತೀವಿ, ಸಿನಿಮಾಗೆ ಹೋಗ್ತಾ ಇದ್ದೀವಿ ಅಂತ. ಬರಬೇಕಾದ್ರೆ ಮಾತ್ರ ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ, ಆ ಥರ ಇದೆ. ಒನ್ ಮ್ಯಾನ್ ಶೋ ರವಿತೇಜ್ ಅವ್ರು ಮಾತ್ರ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗು. ನನಗಂತೂ ರವಿತೇಜ್ ಅಂದ್ರೆ ತುಂಬ ಇಷ್ಟ. ಈಗ ನನ್ನ ವೈಫ್ ಏನು ಹೇಳ್ತಾರೋ ನೋಡ, ನಿನಗೆ ಹೆಂಗೆ ಅನಿಸ್ತೆ? ಮೂವಿ ಮಾತ್ರ ಸಕ್ಕದಾಗಿದೆ, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ನೋಡಿ. ಯಾರೆಲ್ಲ ಥಿಯೇಟ್ರಿಗೆ ಹೋಗ್ದಂಗೆ ಮನೆಯಲ್ಲಿ ಟಿವಿಯಲ್ಲಿ ನೋಡೋಣ, OTTಯಲ್ಲಿ ನೋಡೋಣ, ನೆಟ್ಫ್ಲಿಕ್ಸಲ್ಲಿ ನೋಡೋಣ ಅಂತ ಅಂದ್ಕೊಂಡಿರೋರೆಲ್ಲ ಯಾರು ನೋಡಬೇಡಿ, ಹೋಗಿ ಥಿಯೇಟರಲ್ಲೇ ನೋಡಿ. ಯಾಕಂದರೆ ಥಿಯೇಟ್ರಲ್ಲಿ ನೋಡಿದಷ್ಟು ಮಜಾ ಟಿವಿಯಲ್ಲಿ ಬರೋದಿಲ್ಲ. ಅದಕ್ಕೋಸ್ಕರ ಹೋಗಿ ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಅಪ್ಪ ಮಗಳು ಬಾಂಧವ್ಯ ಹೇಗಿದೆ ಅಂತ ಹೇಳಿ ಆ ಮೂವಿ ನೋಡಿ ಕಲ್ತ್ಕೊಳ್ಳಿ. ಆ್ಯಂಡ್ ಎಲ್ಲರಿಗೂ ಹೇಳೋದಿಷ್ಟೇ, ಹೋಗಿ ಥಿಯೇಟ್ರಲ್ಲಿ ನೋಡಿ, ರವಿತೇಜ ಅವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೋಡಿ, ಥಿಯೇಟ್ರಲ್ಲಿ ನೋಡಿ, ಸಿನಿಮಾ ನೋಡಿ, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಲೆವೆಲ್ ಇದೆ. ಸೆಂಟಿಮೆಂಟ್ ಮತ್ತು ಎಮೋಷ್ನಲ್ ಮಾತ್ರ ತುಂಬ ಸಖತ್ತಾಗಿದೆ. ಎಲ್ಲೂ ಕೂಡ ಬೋರ್ ಆಗಲ್ಲ. ಒಂದು ನಾರ್ಮಲ್ ಸ್ಟೋರಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಯಾರು ಕೂಡ ಮಿಸ್ ಮಾಡ್ಕೊ ಹೋಗ್ಬೇಡಿ, ನೋಡಿ ಎಂಜಾಯ್ ಮಾಡಿ. ಸ್ವಾಮಿ ಶರಣಮಯ್ಯಪ್ಪ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.